ನಮ್ ಕಿರಣ ನೋಡಿ ಇಲ್ಲಿದ್ದಾನೆ ನಮ್ಮ ಜರ್ನಿಲಿ. ಅಣ್ಣ ಬಂದಿರ್ಗೆ ಏನು ಸ್ನಾಕ್ಸ್ ಇಲ್ವಾ ಅಂತವನೇ. ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಜಪ ಮಾಡ್ತವನೆ. ನಿಮ್ಮ ಗುರಿ ಅಲ್ಲಿದೆ. ಜಸ್ಟ್ ಮಿಸ್. ಲೈಫಲ್ಲಿ ಏನೂ ಇಲ್ಲ, ಪ್ರತಿ ಒಂದು ಸಣ್ಣ ಸಣ್ಣ ಮೂಮೆಂಟ್ ಎಂಜಾಯ್ ಮಾಡ್ಕೊಬೇಕು ಅಷ್ಟೇ ಲೈಫ್. ಸೊ ಗೈಸ್, ನಾವು ಇವತ್ತು ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಸಬ್ಬರಲ್ಲಿದ್ದೀವಿ. ನಾನು ಮತ್ತು ನಮ್ಮ ಫ್ರೆಂಡ್ಸು, ನಾನು ಕಿರಣ ಸೋಡಾ, ನಾವು 3 ಜನ ಹೋಗ್ತಿರೋದು. ಬಸ್ಸಲ್ಲಿ ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗೋದ ಅಂತ ಪ್ಲ್ಯಾನ್ ಇತ್ತು. ಬೈಕಲ್ಲಿ ಈಗ ಬಿಡ್ತಾ ಇಲ್ಲ, ಮತ್ತು ಚಿರತೆ ಮತ್ತು ಹುಲಿ ಏನೋ ಇದೈತೆ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋದ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಕಿರಣ ಸಬರ್ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತವನೆ. ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಮಾಡೋದು ಅಂದ್ಬಿಟ್ಟು ಈಗ ನಾನು ಮತ್ತು ಸೋಡಾ ಹೋಗ್ತಾ ಇದ್ದೀವಿ. ಈಗ ಅಲ್ಲೇ ಬನ್ನಿ, ಈಗ ಅಲ್ಲಿ ಹೋಗಿ ಅವನ್ನ ಮೀಟ್ ಮಾಡ್ಕೊಂಡು ನೆಕ್ಸ್ಟು ಮಾತಾಡೋದ ಮುಂದೆ. ನಮ್ಮ ಕಿರಣ ನೋಡಿ ಇಲ್ಲಿದ್ದಾನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ಜರ್ನಿಲಿ ಅಣ್ಣ ಬಂದಿರ್ಗೆ ಏನು ಸ್ನಾಕ್ಸ್ ಇಲ್ವಾ ಅಂತವನೇ. ನಮ್ಮ ಜರ್ನಿಲಿ ಈಗ ನಮ್ಮ ಕಿರಣ ಅವರು ಸೋಡಾ, ನಾವು 5 ನಿಮಿಷಕ್ಕೆ ಬಸ್ ಹೊಡ್ತದೆ. 5 ನಿಮಿಷಕ್ಕೆ ನಿಜವಾಗ್ಲೂ ಅಲ್ಲೂ ನೀನ್ ಹಂಗನ್ ಕೈ ಟೈಮಿಂಗ್ಸ್ ಮಗನೇ. ಕೇಳುವ ಒಂದ್ಸತಿ ಆಯ್ತು. ಬ್ಯಾಗ್ ಮಾಡ್ಬಿಟ್ಟು ಕೇಳ್ಕೊಂಡು ಬರೋದು ಟೀನಾಗ ತಗೊಂಡು ಅಲ್ಲಿ ಕುತ್ಕೊಳಂಗಿಲ್ಲಪ್ಪ, ಮುಚ್ಕೆ ಇಲ್ಲೇ ಬರ್ಬೇಕು ನೀನು. ಸೊ ಗೈಸ್, ಇವಾಗ ನಾವು ಬಸ್ ಹತ್ತಿದ್ದೀವಿ. ಎಷ್ಟು ಗಂಟೆ ಬಿಟ್ಲ ಮನೇನ? 6 ಗಂಟೆಗೆ ಮನೆ ಬಿಟ್ಟಿದ್ದೀನಿ, 7 ಗಂಟೆಗೆ ಬಂದವರವನು. 7:15 ಮನೆ ಬಿಟ್ಟಿದ್ದು ಗೈಸ್. ಇಲ್ಲ ಗೈಸ್, ಆಕ್ಚುಲಿ ಏನ್ ಗೊತ್ತಾ, ಎಲ್ಲಾರು 6 ಗಂಟೆಗೆ ಇಲ್ಲ ಬಸ್ಸಲ್ಲಿ ಅವ್ರ ಬಸ್ ಐತೆ ಕಡೆ ಅವ್ರ ಊರಿಂದ 15 ಗೈಸ್. ಅದೇ ಕರೆಕ್ಟಾಗಿ 6 ಗಂಟೆಗೆ ಹೋಗೋ ಪ್ಲಾನ್ ಇದ್ದಿದ್ದು, ಗೊತ್ತಲ್ಲ 1 ಅವರ್ ಲೇಟ್ ಆಗ್ತದೆ ಅಂತಾನೆ. 7 ಗಂಟೆ ಕರೆಕ್ಟಾಗಿ ಟೈಮ್, 7 ಗಂಟೆ ಆದ್ರೂ ಲೇಟು. 8 ಗಂಟೆ ಮಾಡೋಕ್ಕಾಗಲ್ಲ. ಅವೆಲ್ಲ ನಮ್ದು ಫಸ್ಟ್ ಅವಾಗಿಂದ ಬಂದಿರೋದು. ಫೋನ್ ಮಾಡಿದ್ರೆ ಸ್ನಾನ ಮಾಡ್ಕೊಂಡು ಬಂದಿದೆ. ನಾನು ಕರೆಕ್ಟಾಗಿ ಫೋನ್ ಮಾಡಿದೆ. ಸೊ ಗೈಸ್ ಬನ್ನಿ, ಜರ್ನಿಲಿ ವಿಶ್ವಾಸ ಒಬ್ಬ ಇರಲ್ಲ. ಓಕೆನಾ? ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಜಪ ಮಾಡ್ತವನೆ. ಇನ್ನೊಬ್ಬ ಅಲ್ಲೋ ಕೂತವನೆ, ಜಾಗ ಸಿಕ್ತಿಲ್ಲ ಅಂದ್ಬಿಟ್ಟು. ಈಗ ನಾವು ಇನ್ನೇನು ಕೊಳೆಗೆಲ್ಲ ಬಿಟ್ಟು ಇಲ್ಲಿ ರಿಂಗ್ ರೋಡ್ ಮಾಡ್ತವ್ರೆ. ಏನು ಕೊಳೆಗಲ್ಲ, ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೊಳೆಗಾಲ ಬಸ್ ಸ್ಟ್ಯಾಂಡ್ನ ಮಾಡೋಕ್ಕೆ ಇವರು ಎಷ್ಟು ದಿನ ತಗೊಂಡ್ರು ಅಂತಂದ್ರೆ ಎಲ್ಲೋ ಸಕ್ಕದಾಗಿ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಕೊಳೆಗಾಲ ಬಸ್ ಸ್ಟ್ಯಾಂಡ್ನ ಏನೇನು ಇಂಪ್ರೂವ್ ಮಾಡಿಲ್ಲ ಗೈಸ್. ಅದು ಏನು ಬಸ್ ಸ್ಟ್ಯಾಂಡ್ ಇರಲಿಲ್ಲ ಇಲ್ಲಿ. ಆ್ಯಕ್ಚುಲಿ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನೂ ಇಲ್ಲಿ. ಆ ಕಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನ ಮಾಡ್ಕೊಂಡವ್ರೆ. ನಾನು ಇವರು ಬಿಟ್ ಮಾಡಿದ್ರೆ ಗೈಸ್, ಫಸ್ಟು ಬಸ್ ಸ್ಟ್ಯಾಂಡ್ ಇರಲಿಲ್ಲ ಕೊಳೆಗಾಲದಲ್ಲಿ, ರೆಡಿ ಮಾಡಿಸ್ತಾ ಇದ್ರು ಇನ್ನೂ. ಸೊ ಆವಾಗ ಏನೋ ನಾನು ಅಂದ್ಕೊಂಡಿದ್ದು ಅದೇ ಚೆನ್ನಾಗಿ ಮಾಡ್ತಾರೇನೋ ಬಸ್ ಸ್ಟ್ಯಾಂಡ್ನ ಅಂತ. ಸೊ ಇವ್ರು ನೋಡಿದ್ರೆ ಅದು ಬಸ್ ಸ್ಟ್ಯಾಂಡ್ ಹೆಂಗೆ ಐತೆ ಹಂಗೆ ಐತೆ, ಹಳೆ ಬಸ್ ಸ್ಟ್ಯಾಂಡ್ ಗೈಸ್. ನೋಡಿ ಇಲ್ಲಿ ಬಸ್ಸಲ್ಲಿ ಕ್ಯಾಮ್ರಾ ಐತೆ, ಹಿಂದೆದಿಂದು ಫ್ರಂಟ್ ತಂದು ಬ್ಯಾಕ್ ತಂದು. ಈಗ ನಮಗೆ 1 ನಿಮಿಷ ಸ್ಟಾಪ್ ಕೊಟ್ಟವ್ರೆ. ಕಿರಣ ಆಗಲೇ ಕೆಳಗಡೆ ಇಳಿದ್ಬಿಟ್ಟು ನೋಡ್ತಾನೆ. ನಾಷ್ಟಕ್ಕಂತ ಹೋಗೋದಪ್ಪ. ನಾಷ್ಟ ಮಾಡೋದ ನಾನು ಅಂಗಡಿ ಕುಡಿಯೋದು ನಾಷ್ಟ. ಗೈಸ್, ಫಾರ್ ದ ಫಸ್ಟ್ ಟೈಮು ನಾನು ನಮ್ಮ ಹುಡುಗರೆಲ್ಲ ಬಂದಿರೋದಕ್ಕೆ. 3 ಜನದಲ್ಲಿ ಒಬ್ಬರು ಮಿಸ್ಸು ಆದ್ರೂ 3 ಜನ ಈ ಥರ ಬಸ್ಸಲ್ಲಿ ಲಾಂಗ್ ಡ್ರೈವ್
ಲಾಂಗ್ ಡ್ರೈವ್. ಇದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡು. ಈಗ ನಾವು ಟೀಗಿ ಕುಡ್ಕೊಂಡು ನೋಡಿ ಹುಡುಕ್ತವ್ರೆ ನಮ್ದ ಎಲ್ಲೋದ್ರು ಬೇಕು ಅಂತ ಫೋನ್ ಬೇರೆ ಮಾಡ್ತವ್ರೆ. ಟೀಗಿ ಕುಡ್ಕೊಂಡು ಮಾತಾಡೋಣ. ಇನ್ನೂ ಗೈಸ್ ಚಟ್ನಿ ತುಂಬ ಇದೆ. ಅದಕ್ಕೆ ಅಲ್ಲಿ ಬೆಟ್ಟಲ್ಲಿ ಮಾಡೋದ ತಿಂಡಿ ಮಾಡೋದ ಅಂತ ಇದ್ದೀನಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಚಾಯ್ ಕೊಡಿಸ್ತೀರೇನ್ರಿ ಗೌಡ್ರೆ? ಚಾಯ್ ಕೊಡಿಸ್ತೀರೇನ್ರಿ? ಚಾಯ್ ಕೊಡಿಸ್ತೀರೇನ್ರಿ? ಇಲ್ರಿ, ನೀವೇ ಮನ್ಸದಿರೋ ದನದಿರೋ. ಅವ್ನು ಚೆನ್ನಾಗಿ ಹೇಳ್ತಾನೆ ಚಾಯ್ ಟೈಮ್, ಟೀ ಟೈಮ್ ಗೈಸ್, ಟೀ ಟೈಮ್. ಓ ಟೆಡ್ಡಿ ಮೆಡ್ಡಿ ಇದೆ ಬೋ, 5 ರೂಪಾಯಿದು ರೆಡ್ಡಿ ಮೇಡಿ ಗಾಯ್ಸ್. ಓ ಏನೋ ತಗೊಳ್ರಲ್ಲ ಮತ್ತೆ ಪಟಾಪಟ ಅಂತ. ಇಲ್ಲೋ ಹಂಗೋಬೇಕೇನೋ ಕಳ, ಆ ಕಡೆಗೆ ಅಲ್ಲಿಂದ ಹೋಗ್ಬೇಕನ್ಸುತ್ತೆ. ಇಲ್ಲೇ ಅವ್ರೆ ಕಳ. ನಾನು ನೀರ್ ಬಾಟ್ಲು ಕೂಡ ಹೇಳಿಟ್ಟಿರೋದು ತಗೊಂಡಿದ್ದೀನಿ. ತಗೊಂಡಿದ್ದಾರ ಬೇಡ ಬಿಡಿ. ನೀರ್ ಬಾಟ್ಲು ಬೇಡ, ತಗೊಂಡಿದ್ದೀನಿ. ಬಿಂಗೋ ನಂಗೆ ಇಷ್ಟ. ಬಿಂಗೋನೇ ತಗೊಳ್ಳಪ್ಪ ನಂಗೆ. ಬಿಂಗೋ ನಮ್ಮ ಬಾಯ್ಸ್ಗೆ ಫೇವ್ರೇಟ್ ಗೈಸ್. ಇದು ಈ ಟೆಡ್ಡಿ ಮೆಡ್ಡಿನ ನಾವು ಯಾವಾಗಲೂ ಕಾಲೇಜಲ್ಲಿ ತಿಂತಾ ಇರ್ತೀವಿ. ಅದು 20 ರೂಪೀಸ್ದು. ಇದು 20 ರೂಪೀಸ್ ನೋಡೋದ. ಸಾಲ್ಟ್ ಮಾಮೂಲಿ ಫ್ಲೇವರೇ ಅದು. ಸಾಲ್ಟ್ ಮಚ್ಚ. ಯಾಕಂದ್ರೆ ಇಂಥ ಬಿಸ್ಕೆಟ್ ತಗೋಬ ಬೋರ್ ಬನ್ನ ಬರ್ಬನ್ ಕಳದು ದೊಡ್ಡದಿಲ್ವಾ? ಬರ್ಬನ್ ತಗೋ. ಅದೇ ಆಯ್ತು. ಏನು ದೊಡ್ಡದು ಎಷ್ಟಾಯ್ತು ಅಣ್ಣ? ಕೊಡು. 20, 30, 45 ಕೊಡು. ಕ್ಯಾಶ್ ಐತಲ್ಲ ಕೊಡು. ಗೈಸ್ ತಗೊಳ್ಳೋದು ಇವರು ಅದೇನೋ ಹೊಸ ಫ್ಲೇವರ್ ಅಂತ ಬೇರೆ ತಗೋತಾವನೆ. ಇದು ಅದು ಮಾಮೂಲಿ ಲೇಸ್ ಫ್ಲೇವರೇ, ಯೆಲ್ಲೋ ಕಲರ್ದು ಏನು ತಗೋತಿದ್ದು ಅದೇ ಫ್ಲೇವರ್ ಇರೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ. ಗೈಸ್ ಡ್ರೈವರ್ ಇನ್ನೂ ಊಟ ಮಾಡ್ತಿದ್ದಾರೆ. ಕ್ಯಾಶ್ ತಿಂತೀರಾ? ನನ್ನ ಮಗ ಲೇಸ್ ತಗೊಬಿಟ್ಟು ಗೈಸ್, ಲೇಸ್ ತಗೊಂಡವನೆ. ನಾನು ಹೇಳ್ತಿದ್ದೀನಿ ಆ ಲೇಸು ಏನೋ ಹೊಸ ಇದು ನೋಡಿ. ಇದು ಸಾಲ್ಟು ಫ್ಲೇವರ್. ಒಳಗಡೆ ಲೇಸ್ ತುಂಬ ಕಳ್ಸೋರೆ. ಸಾಲ್ಟು ಹೊಸ ಬಿಂಗೋ ಬ್ರ್ಯಾಂಡ್ ನೋಡಿ ಕರೆಕ್ಟಾಗಿ. ಕಡೆ ಬಿಂಗೋ ನೋಡ್ರಿ, ಒಳಗಡೆ ಲೇಸು ನೋಡಿಲಿ. ಲೇಸ್ ಸೇಮ್ ಬಿಂಗೋದವರು ಅಂದರೆ ಲೇಸ್ ಥರ ಫುಲ್ ಪ್ಲೈನ್. ಲೇಸ್ ಹೆಂಗಿರ್ತದೆ ಅಂದರೆ ಪ್ಲೈನ್ ಇರ್ತದೆ ಲೇಸು. ಇದು ಹಂಗೆ ಇರೋದು ಸೇಮು ನೋಡಿ. ಲೇಸ್ ಇಲ್ಲ, ಇದಿಲ್ಲ, ಅದು ಓಪನ್ ಮಾಡಲ್ಲ. ಈ ಬಸ್ ಹೋಯ್ತಾ ಇದ್ದೀವಿ. ಈ ಬಸ್ ಹೋಗಿದ್ದೀವಿ ಯಾಕಂದರೆ ಅಲ್ಲಿ ಕಮ್ಮಿ ಜನ ಅವರಂತೆ, ಅದಕ್ಕೆ. ಯಾವ ಸಾರಿ ಮಿಸ್ಟೇಕ್ ಆಗ್ಬಿಟ್ಟು ಬೇರೆ ಬಸ್ ಹತ್ರ ಕೊಟ್ಟೋಗಿದೆ ಇವಾಗ. ಬಸ್ ಹತ್ತೆ ಅಣ್ಣ ನಮ್ಮ ಟಿಕೆಟ್ ಎಲ್ಲ ಅಣ್ಣ ಹತ್ರ ಇಸ್ಕೊಬಿಡಿ. ಇವ್ರ ಹತ್ರ ಐತೆ. ಟಿಕೆಟ್ ಕೊಡು. ಟಿಕೆಟ್ ಫಸ್ಟ್ ನಾವು ಬಸ್ಸಿಂದ ಬಸ್ಗೆ ಲಾಸ್ಟೆಲ್ಲ ಕುತ್ಕೊಳ್ಳೋ ಬನ್ನಿ. ಲಾಸ್ಟ್ ಅಂತ ಸಾಯ್ತಾನೆ ಬಡ್ಡಿ. ನಾವಲ್ಲಿ ಬಿಂಗೋ ತಗೊಂಡ್ವಲ್ಲ, ಅದ್ರದ್ದು ರಿವ್ಯೂ ತೆಗಿದ ನೋಡ್ಕೊಳ್ಳಿ ಅವನು. ಅಲ್ಲಿ ನೋಡಿ, ಅದು ಇದು ನೋಡೋಕೆ ಲೇಸು ಬ್ರ್ಯಾಂಡ್ ಮಾತ್ರ ಬಿಂಗೋ. ಬಿಂಗೋದೊಂದೇ ಟ್ಯಾಗ್ ಮಾಡಿ. ಫಾರ್ ದ ಫಸ್ಟ್ ಟೈಮು ಬಸ್ಸಿಂದ ಬಸ್ಗೆ ಎಕ್ಸ್ಚೇಂಜ್ ಆಗಿರೋದು. ಇದೇ ಫಸ್ಟ್ ಟೈಮ್ ಈ ಥರ ಆಯ್ತಿರೋದು. ಯಾಕಂದರೆ ಅಲ್ಲೂ ಜನ ಕಮ್ಮಿ, ಈ ಬಸ್ಸಲ್ಲೂ ಜನ ಕಮ್ಮಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿರೋನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಸೋರೆ. ಸೊ ಇದು ಡಿಪೋ ಗಾಡಿ ಇದೆ. ಸೊ ಬನ್ನಿ ಗೈಸ್ ಹೋಗೋಣ. ತಿಂಡಿಗಳಂತಂದ್ರೆ ತಿಂಡಿಗಳು ರೆಡಿಮೇಡಿ ಈ ಥರ ಐಟಮ್ಸ್ಗಳನ್ನ ತಗೊಂಡು ತಿನ್ಕೊಂಡು ಆಗಲೇ ಒಂದು ಖಾಲಿ ಮಾಡೋದು. ನೋಡಮ್ಮ ಪೇಟೆಗೆ ಹೋಗ್ತಿದ್ದೀವಿ ಗೈಸ್. ಇದು ಯಾವುದೋ ಒಂದು ಇದ್ರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ.
ಎಮರ್ಜೆನ್ಸಿ ಇದರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್, ಯಾಕಂದರೆ ನಾವು ಆರ್ಕೋಬೇಕಲ್ಲ, ಹುಲಿ ಗಿಲಿ ಬಂದಾಗ ಆರ್ಕೊಳ್ಳೋಕ್ಕೆ. ನಮ್ಮ ಸೋಡಾ ನೋಡಿ ಹಿಂದೆ ಒಬ್ಬನೇ ಹೋಗಿ ಹೋಗಿ ಲಾಸ್ಟ್ ಸೀಟಲ್ಲೇ ಕುತ್ಕೊಂಡವ್ರೆ ಗೈಸ್. ನೋಡ್ಕೊಳ್ಳಿ ಇವನ್ನ ಬಸ್ಸು ತಿರುಗಿಸಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಯಾವಾಗ ನೀನು ಭಾಸ್ಕರ? ನಾನು ಒಬ್ಬನೇ ಹೋದಾಗ ಲಾಸ್ಟಲ್ಲಿ ಹೋಗೋದು, ಭಾಸ್ಕರ್ ಇದ್ರು ನಾನು ಲಾಸ್ಟಲ್ಲಿ ಇವ್ರು ಮತ್ತೆ ಭಾಸ್ಕರ್ ಒಂದ್ಸಲ ಹೋಗಿದ್ರು. ಇವಾಗ ಹೋಗ್ತಿರೋ ವಿಶೇಷ ಏನು ಅಂತಂದರೆ ಸ್ವಲ್ಪ ಕೆಲಸಗಳೈತೆ, ಮಿಸ್ಟ್ ಇದೆ ನೋಡಿ ಮುಂದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನಾವು 3 ಜನ ಅದು ನಾವು ಹೋಗ್ತಾ ಇರೋದು, ಅದು ಎಸ್ಪೆಷಲಿ ನಾವೆಲ್ಲ ಬರೀ ಕಾಲೇಜಲ್ಲಿ ಮಾತ್ರ ನೋಡ್ತಾ ಇದ್ರಿ, ಕಾಲೇಜಲ್ಲಿ ಮಾತ್ರ ನೋಡ್ತಾ ಇದ್ರಿ. ಸೊ ಇವಾಗ ನಾವು ಒಂದು ಟ್ರಿಪ್ನ ಎಷ್ಟೋ ಟ್ರಿಪ್ಗಳನ್ನ ಮಾಡಿ ಕ್ಯಾನ್ಸಲ್ ಮಾಡಿ ನಿನ್ನೆ ಸಂಜೆ ಅದು ನಿನ್ನೆ ಮಧ್ಯಾಹ್ನ ಅಲ್ಲಿ ಒಂದು ಇವೆಂಟ್ ಇತ್ತು ನಮ್ಮದು ಒಂದು ಕಾಲೇಜಿಂದ. ಸೊ ಆ ಇವೆಂಟಲ್ಲಿ ಅವನಲ್ಲೇ ಬಿಟ್ಟಕ್ಕೆ ಹೋಗೋದ, ಓಕೆ ಅಮಾವಾಸ್ಯೆ ಐತಲ್ಲ, ನಿನ್ನೆ ಅಮಾವಾಸ್ಯೆ ಇರೋದ್ರಿಂದ ಸೊ ನಿನ್ನೆ ಹೋಗೋದ ಅಂತಂತಂದ್ಬಿಟ್ಟು ಉತ್ತರಿ ಅಂತಂದ್ಬಿಟ್ಟು. ಸೊ ಅದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಸಡನ್ ಪ್ಲ್ಯಾನ್ಸ್ಗಳು ಇರ್ತದಲ್ಲ ಗೈಸ್, ಅದೆಲ್ಲ ಸಕ್ಸಸ್ ಆಯ್ತದೆ. ಯಾಕಂದರೆ ಅವಾಗಲೇ ಹೇಳಿ ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ವಿಶ್ವಾಸ ಒಬ್ಬ ಬಂದಿಲ್ಲ, ಯಾಕಂದರೆ ಬಂದಿಲ್ಲ ಅವ್ರ ಊರಲ್ಲಿ ಹಬ್ಬ, ಅದಕ್ಕೆ ಅವ್ರ ಊರಲ್ಲಿ ಹಬ್ಬ ಅಂತ ಬಂದಿಲ್ಲ. ಅವನು ಗೈಸ್ ಇದೇ ಥರ ಎಲ್ಲರ ಒಂದು ಚೆನ್ನಾಗಿರೋ ಅನ್ಲಿಮಿಟೆಡ್ ಪಿಜ್ಜಾ ಬ್ಲಾಗಲ್ಲೂ ಇಲ್ಲ ಅವನು. ಆ ಥರ ಇನ್ಕಮ್ಗಳಿಗೆ ಸಿಗಲ್ಲ ಅವನು, ಬೇರೆ ಕ್ಲಾಸ್ ಬಿಟ್ಟಿದ್ರು ಇರ್ತಾನೆ ಅವನು. ಆಮೇಲೆ ಇದು ಏನು ಅಂತಂದರೆ ನಾವು 3 ಜನ ಹೋಗ್ತಾ ಇದ್ವಿ ಲಡಾಖ್ಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲಡಾಖ್ ಹೋಗ್ತೀವಿ ಬಸ್ಸಲ್ಲಿ. ಟೆಡಿಮೆಡಿ ಗೈಸ್, ನಮ್ಮ ಟೆಡಿಮೆಡಿ ಇದು ನಾವು ನೋಡಿರ್ತೀರ ಕಾಲೇಜಲ್ಲಿ, ನಾವು ಕಾಲೇಜ್ ವ್ಲಾಗ್ಸಲ್ಲೆಲ್ಲ ಈ ಟೆಡಿಮೆಡಿನೇ ಜಾಸ್ತಿ ತಿಂತೀವಿ. ನಾವು ಟೆಡಿಮೆಡಿನೇ ಯಾಕೆ ತಿಂತೀವಿ ಅಂತಂದರೆ, ಸೊ ಈ ಪ್ಯಾಕೆಟಲ್ಲಿ ₹20 ಪ್ಯಾಕೆಟ್ ಬರುತ್ತೆ. ಸೊ ಅದರಲ್ಲಿ ಜಾಸ್ತಿ ಅಂದರೆ ಹೊಟ್ಟೆ ತುಂಬ ಥರ ಫೀಲ್ ಆಗ್ತದೆ. ಅದರಲ್ಲಿ ಒಂದು ತಗೊಂಡ್ರೆ ನಾವು ಎಷ್ಟು ಜನ 3 ಜನ 4 ಜನ ಇದ್ರು 4 ಜನ ತಿಂದ್ರೂ ನಮ್ಮ ಹತ್ರ ಹೊಟ್ಟೆ ತುಂಬ ಫೀಲ್ ಆಗ್ತದೆ. ಸೊ ಹೋಗಿ ಕ್ಲಾಸ್ ರೂಮಲ್ಲಿ ಹೋಗಿ ನೀರಿಗೆ ಕುಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಂದ್ರೂ. ಸೊ ಅದಕ್ಕೋಸ್ಕರ ಟೆಡಿಮೆಡಿ ತಗೊಳ್ಳೋದು. ಸೊ ಅದು ಬಿಟ್ಟರೆ ಮೋಟಿವೇಟ್ ಇರ್ತೀವಿ. ಸ್ನ್ಯಾಕ್ಸ್ ಟೈಪ್ ಈ ಬಸ್ಸಲ್ಲೂ ಅಷ್ಟು ಚೆನ್ನಾಗಿಲ್ಲ ನೋಡಿಬೇಕು. ಈ ಬಸ್ಸಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸೊ ಅದಕ್ಕೆ ಆ ಬಸ್ ಇರೋದ್ರೆಲ್ಲ ಇನ್ವೆಸ್ಟ್ ಆಗುತ್ತೆ ಅವನ್ನ. ವಿಶ್ವಾಸ್ ಈ ವ್ಲಾಗ್ನ ನಿಮ್ಮ ಮನೆ ಟಿವಿಗೆ ಹಾಕಿ ನೋಡೋದು. ನೀನು ನೋಡಿ ಏನೇನು ತಿಂತಿದ್ದೀವಿ, ಎಷ್ಟು ಐಟಮ್ ಐತೆ ಅಂತಂದರೆ ಅಷ್ಟು ಐಟಮ್ ತಿಂತಾಯಿದ್ದೀವಿ ನಾವು. ಕಾಲೇಜಲ್ಲಿ ಎಷ್ಟು ಐಟಮ್ ತಿನ್ನಲ್ಲ ವಿಶ್ವಾಸ್, ಮಗನೇ ಬರೋಣ ಅಂತೀಯ, ಬರೋಣ ಅಂತೀಯ. ಈ ವ್ಲಾಗ್ನ ನೀವು ನೋಡಲೇಬೇಕು. ನಾನೇ ತೋರಿಸ್ತೀನಿ ವ್ಲಾಗ್. ಗೈಸ್, ಯಾವತ್ತಾದರೂ ಕಾರಲ್ಲಿ ಹೋಗೋದು ನೋಡಿದ್ದೀರಾ? ಲೋಕಲ್ ಈ ಥರ 80,000 ಬಸ್ಸಲ್ಲಿ ರಾಜನ್ ಥರ ಹೋಗೋದು ನೋಡಿದ್ದೀರಾ? ಈ ಥರ ಹೋಗೋದು ಸ್ವಲ್ಪ ಜನಕ್ಕೆ ಮಾತ್ರ ಆಗೋದಾಗ್ತದೆ. ಯಾಕಂದರೆ ನೋಡಿ ಬಸ್ಸಲ್ಲಿ ಯಾವ ಅದು ಗೈಸ್ ಮಾದೇಶ್ವರ ಬೆಟ್ಟ ಹೋಗ್ತಾ ಇರೋದು. ಅದು ಅಮಾವಾಸ್ಯೆ, ಅದು ನಾಳೆ, ಇದು ಇವತ್ತು ಆ್ಯಕ್ಚುಲಿ ನಮಗೆ ಹೋಗ್ಬೇಕಾದ್ರೆ ಏನಿಲ್ಲ, ಆ್ಯಕ್ಚುಲಿ ಬರ್ಬೇಕಾದ್ರೆ ಖುಷಿ ಇರ್ತಾರೆ ಎಲ್ಲರಿಗೂ. ಸಿಕ್ಕೊಳ್ಳೋಕ್ಕೂ ಜಾಗ ಇರಲ್ಲ ಗೈಸ್ ಒಂದೊಂದು ಟೈಮಲ್ಲಿ. ಆದರೆ ಇನ್ನೊಂದು ಈ ಥರ ಮಾಡ್ಕೊಂಡು ಹೋಗೋದು ಮಾತ್ರ ಸ್ವಲ್ಪ ಜನ ಮಾಡ್ತಾರೆ. ಇದನ್ನು ಎಂಜಾಯ್ ಮಾಡೋದು ಎಲ್ಲರಿಗೂ ಆಗೋಲ್ಲ. ಕಾರಲ್ಲಿ ಹೋಗೋದ್ರೂ ಸಿಗೋಲ್ಲ, ಯಾವ ಫಾರ್ಚುನರ್ಲ್ಲಿ ಹೋದ್ರೂ ಸಿಗೋಲ್ಲ, ಯಾವ ಲಕ್ಸುರಿ ಕಾರಲ್ಲಿ ಹೋದ್ರೂ ಸಿಗೋಲ್ಲ. ಈ ಥರ ಎಂಜಾಯ್ಮೆಂಟು. ಬಸ್ನ ಯಾವ ಸ್ಪೀಡಲ್ಲಿ ಅವಣ್ಣ ಹೊಡಿತೈತೆ ಅಂತಂದರೆ ಒಬ್ಬೊಬ್ರು, ಆಮೇಲೆ ನಮ್ಮ ಸೀಟಲ್ಲಿ ಒಬ್ಬೊಬ್ಬರು ಮನಿಕೋಬೋದು ಆ ಥರ ಸ್ಪೀಡ್. 90 ಅವಾಗ ಈಗ ಇದು ಕ್ರಾಸಿಂಗ್ ಅಂತ ಅಂದ್ಬಿಟ್ಟು ಸ್ಲೋ ಹೋಗಿದ್ದು ಬಸ್ ಹೆಂಗೆ ಹೋಗಿದ್ದು ಅಂದರೆ ಗಾಳಿ ನೋಡಿ ಹೆಂಗೆ ಬಂದೈತೆ ಆ ಥರ ಗಾಡೀಲಿ, ಈ ಥರ ಗಾಡಿನ ಬಡಿತಾ ಇರೋದು. ಈ ಥರ ಬಸ್ಗಳಿಗೆ ಹತ್ತಬೇಕು ನಾವು. ಆ್ಯಕ್ಚುಲಿ ಈ ಥರ ಯಾರು ಹೋಗಿರೋಕ್ಕೆ ಚಾನ್ಸೇ ಇಲ್ಲ ನೋಡಿ. ಅದೆಲ್ಲ ನಮ್ಮದೇ, ಇವೆಲ್ಲ ನಮ್ಮದೇ, ಅವೆಲ್ಲ ನಮ್ಮದೇ. ಎಲ್ಲಿ ಬೇಕಾದ್ರೂ ಕುತ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಮನಿ ಕಳಿ. ಆ
ಥರ ಚೆನ್ನಾಗಿದೆ ಬರ್ಬೇಕಾದ್ರೆ ನಿಂಗೆ ಸಿಕ್ಬಿಟ್ರೆ ಮನೀಕ ಬರ್ತೀನಿ ಚಾಯ್ ಚಾಯ್ ಸ್ಟಾಲ್ ಅಂತೆ ಟೀ ಸ್ಟಾಲ್ ಅಲ್ಲ ಚಾಯ್ ಸ್ಟಾಲ್ ಇಂಗ್ಲೀಷ್ ಕನ್ನಡ ಇಂಗ್ಲೀಷಲ್ಲಿ ಆಗಲ್ಲ ಅದು ಹಿಂದಿ ಕನ್ನಡ ಚಾಯ್ ಇಂಗ್ಲೀಷ್ ಕನ್ನಡ ಅಂತವ್ರೆ ಅದು ಹಿಂದಿ ಪ್ಲಸ್ ಇಂಗ್ಲೀಷ್ ಎರಡು ಐತೆ ಚಾಯ್ ಸ್ಟಾಲ್ ಯಾರು ಅಂತ ನೋಡಿದ್ರಿ ಅಲ್ವಾ ನನಗೆ ಯಾವ ಸಾಂಗು ಕತ್ಲೆ 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 ಆಕಾಶ ಅದ್ರಲ್ಲಿ ಮಾಡಲ ಆಯಿತು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸ್ಪೀಕ್ ಮಾಡು ಕೂಡ ಆಡ್ತೀನಿ ನಾನು ಕೊಡಿ ಆಡ್ತೀನಿ ಕೊಡ್ಲಾ ಕೊಡು ಬಾ ನಂದು ಕೊಡಿ ನಂದು ಸಾರಿ ಬಾ ಸಾರಿ ಗೈಸ್ ಇವಾಗ ಅಲ್ನೂರ ಹತ್ರ ಇದ್ದೀವಿ ಇಷ್ಟು ಬೆಟ್ಟದ ಹತ್ರನೇ ಸಿಗೋದು ಅಲ್ಲಿ ಗಂಟ ನಂದು ಒಂದು ಹಳೆ ವಿಡಿಯೋ ಐತೆ ಗೈಸ್ ಒಂದು ಇದೇ ಥರ ಫಸ್ಟು ನಾನು ವ್ಲಾಗ್ ಮಾಡಿದ್ದು ನಮ್ಮ ಅಣ್ಣನ ಫೋನಲ್ಲಿ 2023-24 ಇರಬೇಕು. ಸೊ ಅವಾಗ ಒಂದು ವ್ಲಾಗ್ ಮಾಡಿರ್ತೀನಿ, ನಾಗಮಲೆಗೆ ಹೋಗಿರೋದು. ಟೈಟಲ್ ಏನಂತ ಹಾಕಿರ್ತೀನಿ ಅಂತಂದರೆ 24 ಅವರ್ಸಲ್ಲಿ ನಾಗಮಲೆ ಮತ್ತು ಬೆಟ್ಟ ಎಲ್ಲ ನೋಡ್ಕೊಬಂದಿದ್ದೀವಿ ಅಂತ ಮಾಡಿರ್ತೀನಿ. ಅದು ಚೆನ್ನಾಗಿರ್ತೀವಿ. ಅದರದ್ದೊಂದು ಶಾರ್ಟ್ ಕ್ಲಿಪ್ ಐತೆ ಗೈಸ್, ಆ ಕ್ಲಿಪ್ನ ನೋಡ್ಕೊಬನ್ನಿ, ಹಾಕ್ತೀನಿ ನೋಡಿ. ನಿಮ್ಮ ಗುರಿ ಅಲ್ಲಿದೆ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೋಡು ಬೆಟ್ಟ, ಯಾಕಪ್ಪ ಛತ್ರಿದ ಮೇಲ್ಗಡೆ ಕೊಡೆ ಇಲ್ಲ. ಓ ಗೈಸ್ ಇಲ್ಲಿ ನೋಡಿ. ಓ ಬಾಬಾ ನಿಲ್ಸಪ್ಪ, ಒಂದ್ಸಲ ನಿಲ್ಸಕ್ಕಾಗಲ್ಲ ಬಾಬು, ಅಲ್ಲಾಗಲ್ಲ ಬಾಬು. ಅಪ್ಪು ಕೆಳಗೆ ನಿಲ್ಸ್ಲಾ, ಇಲ್ಲೇ ನಿಲ್ಸ್ಲಾ, ಇಲ್ಲಿ ನಿಲ್ಸ್ಲಾ ಕೆಳಗೆ. ಜಸ್ಟ್ ಮಿಸ್. ಓ ನೀರ್ ನಿಂತ್ಕಲಿಲ್ಲ. ಮಗ ಎಲ್ಲರಿಗೂ ಒಂದೊಂದೇ ಚಾನ್ಸ್ ಮಗ, ಒಂದೊಂದು ಚಾನ್ಸ್ ಇಲ್ಲ, ಎಲ್ಲರಿಗೂ ಒಂದೊಂದು 3 ಚಾನ್ಸ್ ಮಗ, ಒಂದೇ ರೌಂಡು. ಯಾರು ನಿಲ್ಸ್ತಾರೆ ಅಂತ, ಸರಿನಾ? ಇಲ್ಲ ನಾನು ಕೊಡ್ಲ, ನಾನು ಮೋಸ ಮಾಡ್ದ. ಬಸ್ ಸ್ಟಾರ್ಟ್ ಆಯ್ತು. ಸುಮ್ಮನಿರು, ಮುಗೀತು. ಕಿರಣ ಈಗ ಪಿಂಕಿ ನಾನು ಕಣಲು, ನಾನು ಕಣ ಕಿರಣ ನಡೆಸಿದ್ದು. ಕಿರಣ ನಾನಾದ್ಮೇಲೆ ನೀನು. ನಾನಾರು ಒಂದ್ಸತಿ ನಿಲ್ಸ್ದೆ. ಇವಾಗ ನಾನು ನಿಲ್ಸ್ಲೇಬೇಕು. ನಡಿ ಬಸ್ ಹಿಂಗೆ ಓಡಾಡ್ತಿದ್ರೆ ನಿಲ್ಲಲ್ಲ. ಬಸ್ ಹಿಂಗೆ ಓಡಾಡ್ತಿದ್ರೆ ಇಲ್ಲಲ್ಲ, ಆದರೆ ಇವನ್ ಮಾಡ್ಬೇಕಾರೆ ಪಿಂಕಿ ಲವರ್. ವಾಸುದೇವಿ ಅಂತ ಇಲ್ಲಿ ನೋಡಿ, ವಾಸುದೇವಿ ಅಂತ ಮಿಕ್ಸ್ ಮಾಡ್ತಾವ್ ಎರಡುವೆ. Action!
ಜಾನು ಈ ಕಡೆ ವಿಡಿಯೋ ಮಾಡೋದು ತಿರುಗಿಸ್ಲಾ ಹಿಂಗೆ ಈಗ ಡ್ರೈವರ್ ಬಸ್ ಡ್ರೈವರ್ ಸರಿ ಇಲ್ಲ ಗೈಸ್ ಬಸ್ ಡ್ರೈವರ್ ಸರಿ ಅದು ಗೇರು ಇದು ಸ್ಟೇರಿಂಗ್ ಈ ಗದ್ದಲ ಇದೆ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಲಸಗಳೈತೆ ನಮ್ಮ ಸೋಡು ನೋಡ್ಕೊಳ್ಳಿ ಲಾಸ್ಟ್ ಇದು ಸ್ಟ್ಯಾಂಡ್ ಐತೆ ಬೇಟ ಲಾಸ್ಟು ನಮ್ಮ ದರ್ಶನ್ ನೋಡ್ಕೊಬಿಡಿ ಹಿಂಗವನೇ ಆಮೇಲೆ ಹಿಂಗೆ ಬೇರೆ ಯಾರೂ ಇಲ್ಲ ಖಾಲಿ ಬಸ್ಸು ನೋಡಿ ಫ್ರೆಂಡ್ಸ್ ಖಾಲಿ ನೋಡಿ ಲೈಫಲ್ಲಿ ಏನೂ ಇಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಮೂಮೆಂಟ್ ಎಂಜಾಯ್ ಮಾಡ್ಕೋಬೇಕು ಅಷ್ಟೇ ಲೈಫು ಪ್ರೆಸೆಂಟ್ ಗೈಸ್ ಪ್ರೆಸೆಂಟ್ ಏನಂದರೆ ಇವಾಗ ಎಂಜಾಯ್ ಮಾಡಬೇಕಂದ್ರೆ ಮಾಡಬೇಕು ಇವಾಗ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು ನಾವು ಯಾವಾಗ ನಾಳೆ ಅಂತ ಅಂದ್ಕೊಳ್ತೀವಿ ನಾಳೆ ಅನ್ನೋದೆಲ್ಲ ಹಾಳಾಗ್ತದೆ ಖುಷಿ ಅನ್ನೋದು ಈ ಕ್ಷಣದಲ್ಲಿ ಮಾತ್ರ ಬರೋದು ಖುಷಿ ಅನ್ನೋದು ಈ ಕ್ಷಣದಲ್ಲಿ ಮಾತ್ರ ಬರೋದು ಬೆಟ್ಟ ಸ್ಟಾರ್ಟ್ ಆಗೈತೆ ಅದು ಮಾಮೂಲಿ ಬೆಟ್ಟ ಲಾಸ್ಟ್ ಮೀಟರ್ ಬಗ್ಗೆ ಮಗ ನೆಕ್ಸ್ಟ್ ನೋಡ್ತಿದ್ದ ಯಾರ್ಯಾರು ತಿಂಗಳು ಮಹೇಶ್ವರ ಬೆಟ್ಟಕ್ಕೆ ಬರ್ತಾ ಇರ್ತೀರಾ ಸೊ ಆ ಥರ ಅಮಾಸ್ಯೆಗೆಲ್ಲ ಬರ್ತಾರೆ ಇಲ್ಲಿ ನಮ್ಮ ಈ ಕಡೆ ನಗರ ಸೈಡ್ ಇರೋರು ಆ್ಯಕ್ಚುಲಿ ಗೈಸ್ ಆದ್ಮೇಲೆ ಇಂದ ಗೈಸ್ ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದ ಅಂತಿದ್ದೀನಿ ಸೊ ಮುಂದೆ ಬಂದಿರೋ ವಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ಎಂಜಾಯ್ಮೆಂಟ್ನ ನಿಮ್ಮ ಫ್ರೆಂಡ್ಸ್ ಯಾರೇ ಕರೆದ್ರೂ ಆ ಸ್ಪಾಟ್ ಅಂದರೆ ಯಾವಾಗ ನಾವು ಪ್ಲ್ಯಾನ್ ಮಾಡ್ತೀವಿ ಆವಾಗಲೇ ಹೋಗಿ ಬನ್ನಿ ನಮ್ಮ ಜಸ್ಟ್ ಹೋಗ್ತೀವಿ ಯಾಕಂದರೆ ನಾವಂತೂ ಪ್ಲ್ಯಾನ್ ಮಾಡಲ್ಲ ಯಾರೆಲ್ಲ ಕರೆದಾಗ ಈಗಲೇ ಅಂದರೆ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ತಿಲ್ಲ ಆ ಥರ ಪ್ಲ್ಯಾನ್ಸ್ಗಳನ್ನ ಜಾಸ್ತಿ ಸಕ್ಸಸ್ ಆಗ್ತದೆ ನಮ್ಮ ಥರ ಸೊ ನೋಡಿ ನಾನು ಮಹೇಶ್ವರ ಬೆಟ್ಟದಲ್ಲಿ ಇದ್ದೀವಿ ಬಸ್ಗಳು ಮಾತ್ರ ಶಿವರಾತ್ರಿ ಪ್ರಯುಕ್ತ ಜಾಸ್ತಿ ಬಸ್ಗಳನ್ನ ಹೆಚ್ಚು ಕಮ್ಮಿ ಒಂದು 30-40 ಬಸ್ ಇಲ್ಲೇ ಐತೆ ಫ್ರೆಂಡ್ಸ್ ಇಲ್ಲೇ ಮಾಡೋರೆ ಅಂತಂದ್ರೆ ಒಂದರಿಂದ 6 ಬಸ್ ಬಂತು ಸಿಸ್ಟಮ್ನ ಹೆಂಗ್ ಮಾಡೋರೆ ಅಂತಂದ್ರೆ ಇಲ್ಲಿ ಬೇರೆ ಬಸ್ಗಳನ್ನೆಲ್ಲ ಇಲ್ಲಿ ಇದ್ದು ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡ್ತಿರೋದು ಇವಾಗ ಬರಬೇಕು ಈಗ ಹೋಗ್ಬಿಟ್ಟು ಇಲ್ಲೇನು ಹೋಗ್ಬೇಕು ಹೋಗೋದ ನಾವು ಬರಲ್ಲ ಈಗ ಗೈಸ್ ಇವಾಗ ಮುಂದಿನ ಕೆಲಸಗಳನ್ನ ನಾವು ನೋಡೋಣ ಇನ್ನೂ ಹೋಗ್ಬೇಕು
ಇನ್ನೂ ಸ್ವಲ್ಪ ಕೆಲಸಗಳೈತೆ, ಬೇರೆ ಬೇರೆ ಎಸಿತೈತೆ. ಸೊ ಬನ್ನಿ ನಮ್ಮ ಬೇರೆ ಕೆಲಸನ ಮುಗಿಸ್ಕೊಂಡು ಹೋಗೋಣ. ತೋರಿಸ್ತಾ ಹಂಗೆ ಬಸ್ಗಳು ಹೆಂಗೆ ಕ್ಯೂ ನಿಂತವೆ ಅಂತ ತೋರಿಸ್ತೇ ಜನಗಳು ಇದ್ದಾರೆ ಇಲ್ಲಿ ನೋಡಿ, ಇವನೇ. ಸೊ ಗೈಸ್ ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಮಹೇಶ್ವರ ಬೆಟ್ಟದಲ್ಲಿ ತುಂಬ ಮಾಡಿದ್ದಾರೆ. ಒಳ್ಳೆ ಫೆಸಿಲಿಟೀಸ್ಗಳನ್ನ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮದು ನಾನು ಶಿವರಾತ್ರಿ ಆದ ನಾಳೆ, ನಿನ್ನೆ ಅಮಾವಾಸ್ಯೆ ಇತ್ತು, ಇವತ್ತು ಸ್ವಲ್ಪ ರಶ್ ಇದ್ದಾರೆ, ಏನಿಲ್ಲ ಜನ ಇದ್ದಾರೆ. ಸೊ ದಿನಗಳ ಮೇಲೆ ಸೊ ಗೈಸ್ ಅವ್ರು ಎಷ್ಟೇ ಇದು ಮಾಡಿದ್ರು ನಮ್ಮ ಜನ ಇದೇನೆ. ಸೊ ಅದಕ್ಕೇ ನಾವು ಇವಾಗ ಬಂದಿದ್ದೀವಿ. ಚೇಂಜ್ ಇಲ್ಲ ಅಲ್ಲಿ ಅದಕ್ಕೇ ಗೈಸ್ ಇವಾಗ ಬರೋದ ನೋಡೋದ, ಇನ್ನೂ ಮಿಕ್ಕಿದ ಕೆಲಸಗಳೈತೆ. ಬನ್ನಿ ಹೋಗಿ ಅವ್ನು ಹಾಕೊಂಬಿಟ್ಟಾರ ನಮ್ಮ ಸೊ ಇವ್ರನ್ನ ದರ್ಶನ್ ಅವ್ರನ್ನ ನನ್ನೆಲ್ಲ ಕೇಳಿದ್ದು ಇವ್ನು ಕೊಡುವುದಕ್ಕೆ ನಾನು ತೆಗೆದುಕೊಟ್ಟಿದ್ದು. ಅವ್ನು ನಮ್ಮನ್ನೇ ಕೇಳ್ತಾನೆ, ಇವ್ನು ನಮ್ಮನ್ನೇ ಕೇಳ್ತಾನೆ. ಹೋಗಿ ಹೋಗಿ ಇಲ್ಲೋದ್ರೆ ನಾವೇ ಬಿಲ್ ಪೇ ಮಾಡಬೇಕು. ನನ್ನ ಮಗ ಏನು ಪೇ ಮಾಡಲ್ಲ. ಸೀದಾ 600 ರೂಪಾಯಿ ಆಗಿತ್ತಂದ್ರು ಫಾ ಮಾಡಿದ್ರು. ಬನ್ನಿ, ಇನ್ನೂ ಮಾಡೋ ಕೆಲಸಗಳಿವೆ. ಸೊ ಹುಲಿ ವಾಹನ ಅಲ್ಲ, ಹುಲಿ ವಾಹನನೇ ಹೋಗ್ತಾ ಐತೆ ಇಲ್ಲಿ. ದೇವರೇ ನಮ್ಮ ಹುಡುಗರಿಗೆ ಒಳ್ಳೇದು ಮಾಡಪ್ಪ. ಜೈ ಶ್ರೀರಾಮ್. ನಮ್ಮ ಮೈಂಡಲ್ಲಿ ಗೈಸ್ ಬೇಡ್ಕೋಬೇಕು ಅಥವಾ ಕೇಳ್ಕೋಬೇಕು ಅಂತ ಬಂದಾಗ ಒಳ್ಳೇದು ಮಾಡಪ್ಪ ಅನ್ನೋದು ಬಿಟ್ಟು ಇನ್ನೇನು ತಲೆಗೆ ಬರಲ್ಲ. ಏನಾರ ಕೇಳ್ಕೊಳವ ಅಂತಂದ್ರು. ಸೊ ಬನ್ನಿ, ಇನ್ನೂ ಜನ ನೋಡಿ ಗೈಸ್, ಜನ ನೋಡಿ ಎಷ್ಟು ಜನ ಅವರೇ ಗೈಸ್. ಆ್ಯಕ್ಚುಲಿ ಮೈಕ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನಿಮಗೆ. ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸಿರೋದು, ಎಲ್ಲ ಜನ ಗಿಜ ಅಂತ ಅಂತಿರೋದ್ರಿಂದ ಸ್ವಲ್ಪ ಇದು ಗೈಸ್ ನೋಡಿ, ಇದೆಲ್ಲ ಆಲ್ಟ್ ಆಗ್ತಾ ಇರ್ತಾರೆ ಜನಗಳು. ಸೊ ಗೈಸ್ ಅದೇ ಜನ ಸ್ವಲ್ಪ ರಶಲ್ಲಿ ಇದ್ದಾರೆ. ಸೊ ಬನ್ನಿ ಹೋಗೋದ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಕೆಲಸ ಐತೆ. ಹೋಗ್ತಾ ಇದ್ದೀವಿ ಗೈಸ್. ವಾಚ್ ಬ್ಯಾಕ್ ಟು ಪೆವಿಲಿಯನ್ ನ್ಯೂ ಲುಕ್. ನೀವು ನೋಡ್ಕೊಳ್ಳಿ, ಇನ್ನು ಚೇಂಜ್ ಐತಾನೆ. ಚೇಂಜ್ ಐತಾನೆ ಅಂದ್ರೆ ಏನೇನು ಅರ್ಥ ಬಂದದ್ ಕಣ. ಗೈಸ್ ನಾನೇ ನೋಡಿ ಸೋಡಾ ಹೇಳು ಲಾಸ್ಟಲ್ಲಿ. ಇದಾದಮೇಲೆ ನಾವು ಸ್ನಾನ ಮಾಡ್ಕೊಂಡು ದರ್ಶನದಲ್ಲಿ ಸಿಗ್ತೀನಿ. ಐಸ್ ನಮ್ಮ ಸೋಡನ್ನ ಗುಂಡೆ ಮಾಡ್ಸೋದ್ಮೇಲೆ ನೋಡ್ಕೊಳ್ಳಿ ಹೆಂಗಿರ್ತಾನೆ ಅಂತ ಅಂದ್ಬಿಟ್ಟು ನಾವೀಗ ಮುಡಿ ಮಾಡಿಸ್ಕೊಂಡು ಅವನು ಹೋಗೋಣ. ಕಿರಣ ಈಚೆ ಕಡೆ ಅವನೇ ಇನ್ನುವೆ. ಕಲ್ಯಾಣಿಯಲ್ಲಿ ಸ್ನಾನ ಮಾಡುವ ಭಕ್ತಾದಿಗಳು, ಶಾಂತಿ ಸೇತು ಬಳಸುವ ಭಕ್ತಾದಿಗಳು ಸ್ನಾನದಲ್ಲಿ ಹೆಚ್ಚಿನ ಸಮಯ ಹೀಗುವಂತೆ ಇದು ಪ್ರಾಧಿಕಾರದ ವತಿಯಿಂದ ಪ್ರಕಟಣೆ. ಗೈಸ್ ಇವಾಗ ನಾವು ಎಲ್ಲ ಮುಗಿಸಿ ಉಪ್ಪ ಹಾಕಿದ್ದೀವಿ. ಈಗ ನಾವು ಸೋಡಕ್ಕೆ ಹೊಟ್ಟೆ ಹಸಿದಂತೆ ಊಟ ಮಾಡಕ್ಕೆ ಹೋಗೋದಾ, ದೇವ್ರ ದರ್ಶನಕ್ಕೆ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ವಿ. ಈಗ ಬರ್ತಾ ಜನ ಜಾಸ್ತಿ ದರ್ಶನಕ್ಕೆ ಹೋಗೋದಾ ಒಂದು ಕಲಂಗಡಿ. ಗೈಸ್ ಇವಾಗ ನಾವು ಆ್ಯಕ್ಚುಲಿ ದಾಸೋಹಕ್ಕೆ ಹೋಗಿ ಊಟ ಮಾಡೋದ. ಗೈಸ್ ಆ್ಯಕ್ಚುಲಿ ನಾವು ದರ್ಶನ ಎಲ್ಲ ರೆಡಿ ಆಗ್ಬಿಟ್ಟು ನಾವು ಧೂಪ ಹಾಕ್ಬಿಟ್ಟು ಫಸ್ಟು ಎಲ್ಲ ಹೊಟ್ಟೆ ಹಸಿತೈತೆ ಅಂತ ಅಂದ್ಬಿಟ್ಟು ದಾಸೋಹಕ್ಕೆ ಹೋಗೋದ ಅಂತ ಇದ್ದಿದ್ದು. ಅದಕ್ಕೇ ಇವಾಗ ರಶ್ ಯಾರೋ ಜಾಸ್ತಿ ಜನ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ದರ್ಶನ ಮಾಡಕ್ಕೆ ಬಂದಿದ್ದೀನಿ ನಾನು ಮಾಡೋಕ್ಕೆ.
ಗೈಸ್ ಹೊಟ್ಟೆ ಹಸು ತಾಳಲಾರದೆ ನಮ್ಮ ದರ್ಶನ್ ಅವರು ಕಲ್ಲಂಗಡಿ ತಿಂತಾ ಇದ್ದಾರೆ. ನಾವೆಲ್ಲ ಇವಾಗ ಊಟ ಮಾಡಕ್ಕೆ ಹೋಗೋಣ ಬನ್ನಿ. ದರ್ಶನ ಆಯಿತು ಗೈಸ್, ದರ್ಶನ ಅಂತೂ ಸಖತ್ತಾಗಾಯಿತು. ಜನ ಗೈಸ್ ಶಿವರಾತ್ರಿ ಮುಗ್ದಿದ್ರು ಜನ ಮಾತ್ರ ಸೇರ್ ನೋಡಿ. ಶಿವರಾತ್ರಿ ಮುಗ್ದಿದ್ರೆ ಗೈಸ್ ಜನ ಅಷ್ಟು ಅವರೇ ರೆಸ್ಟ್ ಏನಿಲ್ಲ. ದರ್ಶನ ಮಾಡ್ಬೇಕಾದ್ರೆ ಏನು ರೆಸ್ಟ್ ಆಗಲಿಲ್ಲ. ಸೊ ಒಳ್ಳೆ ದರ್ಶನ ಆಯಿತು ಗೈಸ್, ಚೆನ್ನಾಗಿತ್ತು ಮಾತ್ರ. ಈಗ ಬೆಳಗ್ಗೆಯಿಂದ ನಮ್ಮ ಹೊಟ್ಟೆಗೇನು ಕೊಟ್ಟಿಲ್ಲ. ಸೊ ಬನ್ನಿ ಹೋಗಿ ಊಟ ಗೀಟ ಮಾಡ್ಕೊಂಡು ನಮ್ಮ ಕಿರಣ ನಾವು ದೇವ್ರು ಮಾಡೋಣ ಅಂತ ಬಂದು ದೇವ್ರು ಮಾಡ್ತಿದ್ದೀವಿ. ಇವನು ದೇವ್ರು ಮಾಡೋಣ ಅಂತ ಬಂದ್ಬಿಟ್ಟು ಇವನಿಗೋಸ್ಕರ ಬಂದಿರೋದು. ಆ್ಯಕ್ಚುಲಿ ಇವನೇ ತಿನ್ಕತ್ತವನೇ, ನಾವು ತಿಂತಿಲ್ಲ ಇದುವೆ. ಮಾದಪ್ಪ ಒಳ್ಳೇದು ಮಾಡಲಿ ಎಲ್ಲರಿಗೂ. ಮೊದಲು ನಮ್ಮ ದರ್ಶನ್ಗೆ ಒಳ್ಳೇದಾಗಲಿ. ಹೋಗೋದ ಬನ್ನಿ. ನಾವು ಮರ ಎಲ್ಲ ತಗೋ ಹೋಗ್ತಾ ಇದ್ದಾರೆ ನೋಡಿ. ಈಗ ಫೋಟೋ ಗಿಟ ತಗೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಪ್ರಸಾದ ತಗೊಂಡು ಆಮೇಲೆ ಇನ್ನೇನು ಹೊರಡೋದೆ. ಈಗ ಸ್ವಲ್ಪ ಹೊಟ್ಟೆ ಸಿದೈತೆ. ಮಂಡಿಸ ಇಲ್ಲಿ ಫೋಟೋ ಮಾಡೋದ. ಓ ಗೈಸ್ ಅವಕ್ಕ ಅವರಲ್ಲ ಗೈಸ್. ಅವಾಗ ಯಾವಾಗ ನಾವು ದರ್ಶನದ ಒಳಗಡೆ ಹೋಗ್ತಾ ಇದ್ವಲ್ಲ ಅವಾಗ ಆ ಕಡೆ ಸೈಡು ಮಂಡಿ ಸೇವೆ ಮಾಡ್ತಾ ಇದ್ವಿ. ಇವಾಗ ಇನ್ನೂ ಮುಗಿಸಿಲ್ಲ ಅನಿಸುತ್ತೆ. ಸೊ ಬನ್ನಿ ಈಗ ಫೋಟೋ ಗಿಟ ತಗೊಂಡು ಊಟ ಮಾಡೋಕ್ಕೆ ಹೋಗೋಣ. ಸೊ ಗೈಸ್ ದಾಸಭವನದಲ್ಲಿ ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ಪ್ರಸಾದ ತಗೊಂಡು ಪುನಃ ಮೈಸೂರು ಹೋಗೋಣ. ಇಲ್ಲೆಲ್ಲರೂ ಜಾಗ ಹುಡುಕ್ತಿದ್ದೀನಿ ಗೈಸ್ ಕುತ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಅಲ್ಲಿದೆ ಗೈಸ್ ನಮ್ಮ ದರ್ಶನ್ ಅವರು ತೋರಿಸಿದ್ದಾರೆ. ಕಿರಣ ಅವ್ನು ಬಂದರೆ ಇನ್ನು ನೆಕ್ಸ್ಟು ಬಸ್ ಹತ್ತಿದ್ರೆ ಯಾವ ವಿಡಿಯೋ ಮಾಡಲ್ಲ. ಇನ್ನು 10% ಚಾರ್ಜ್ ಐತೆ. ಮುಗ್ದು ಊಟ ಎಲ್ಲ ಆಗಿ ಇವಾಗ ಸ್ವಲ್ಪ ಸಮಾಧಾನ ಆಗೈತೆ. ಪೈಸಾ ಕೊಟ್ಟಿದ್ರು, ಪೈಸಾ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ದೇವ್ರ ಪ್ರಸಾದ ಯಾವಾಗಲೂ ಚೆನ್ನಾಗೇ ಇರ್ತದೆ. ಸೊ ನೋಡಿ ನಮ್ಮ ಮಾದಪ್ಪಂದು ಸ್ಟ್ಯಾಚು ಸಕ್ಕದಾಗಿ ಕಾಣಿಸ್ತೈತಿ ಇದರಿಂದ. ಸೊ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಡೈರೆಕ್ಟಾಗಿ ನೋಡಿದಾಗ ಸಕ್ಕದಾಗಿ ಕಾಣಿಸ್ತೈತಿ ನನಗೆ. ಸೊ ಈಗ ಲಾಡು ಗಿಡು ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಸ್ ಹತ್ತದ. ಇವಾಗ ನಮಗೆ ಬಸ್ಸು ಸಿಕ್ತು. ಈಗ ನಾವು ಬಸ್ಸಲ್ಲಿ ಸಿಕ್ತು ನೋಡಿ. ಅವ್ನು ಮಾತ್ರ ಲೋಪ ಟೊಕ್ಲೆ ಲೋಪ ಕೂತವನೇ. ಸೊ ಇನ್ನೇನು ಮೈಸೂರಲ್ಲಿ ಸಿಗೋದಾಗ ಮೈಸೂರಲ್ಲಿ ಅಷ್ಟೊಂದು ಬ್ಲಾಗ್ ಇಲ್ಲ. ನೆಕ್ಸ್ಟು ಮೈಸೂರಲ್ಲಿ